ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಈ ಒಂದು ವೀಡಿಯೋನ ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಈ ಒಂದು ವೀಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಯಾಕಂದರೆ ನಾನು PGT ಬಗ್ಗೆ ಏನೇ ಅಪ್ಡೇಟ್ ಇದ್ದರೂ ಕೂಡ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಿಮಗೂ ಕೂಡ ಏನೇ ಅಪ್ಡೇಟ್ ಇದ್ದರೂ ಕೂಡ ಬೇಗ ಗೊತ್ತಾಗುತ್ತೆ. ಬನ್ನಿ, ಇವತ್ತಿನ ಅಪ್ಡೇಟ್ ಏನಪ್ಪ ಅಂದರೆ KU ಅಥಾರಿಟಿಯವರು ಒಂದು ಎಡಿಟಿಂಗ್ ಲಿಂಕನ್ನು ಬಿಟ್ಟಿದ್ದಾರೆ ಇವತ್ತು. ಆ ಒಂದು ಎಡಿಟಿಂಗ್ ಲಿಂಕ್ ಏನಪ್ಪ ಅಂದರೆ, ಯಾರಿಗೆ ಯೂನಿವರ್ಸಿಟಿಯಿಂದ ಫೈನಲ್ ಇಯರ್ ರಿಸಲ್ಟ್ ಬಂದಿದೆಯೋ ಅವ್ರು ಏನು ಮಾಡಿಯಪ್ಪ ಅಂದರೆ ಆ ಒಂದು ಲಿಂಕನ್ನು ಓಪನ್ ಮಾಡಿಬಿಟ್ಟು ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕಿ ನಿಮ್ಮ ಒಂದು ಫೈನಲ್ ಇಯರ್ ರಿಸಲ್ಟನ್ನು ಅಪ್ಲೋಡ್ ಮಾಡಿ. ಓಕೆ, ಇನ್ನು ಯಾರಿಗೆಲ್ಲ ರಿಸಲ್ಟ್ ಬಂದಿಲ್ವೋ ಅವ್ರು ಏನು ಮಾಡಿಯಪ್ಪ ಅಂದರೆ ಲಿಂಕನ್ನು ಓಪನ್ ಮಾಡಿಬಿಟ್ಟು ರಿಸಲ್ಟು ಅವೇಟಿಂಗ್ ಅಂತ ಇಡಿ. ಓಕೆ, ಅದಾದ ನಂತರ ನೆಕ್ಸ್ಟ್ ಬರ್ತೀನಿ. ಎಲ್ಲರೂ ಕೇಳ್ತಾ ಇದ್ದಾರೆ ರಿಸಲ್ಟ್ ಯಾವಾಗ ಅಂತ. ನೋಡಿ, ಸೆಪ್ಟೆಂಬರ್ ಒಳಗಡೆ ಎಲ್ರಿಗೂ ಕೂಡ MBA MCA ಮತ್ತು MTech ಎಲ್ರಿಗೂ ಕೂಡ ಒಟ್ಟಿಗೆ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡ್ತಾರಂತೆ. KU ಅಥಾರಿಟಿಯವರು ಹೇಳಿದ್ದಾರೆ. MTechದವರಿಗೂ ಕೂಡ ಇದೇ ತಿಂಗಳು 18ನೇ ತಾರೀಕು ಎಕ್ಸಾಮ್ ಇದೆ. ಎಕ್ಸಾಮ್ ಆದ ತಕ್ಷಣ ಅವರಿಗೂ ಒಂದು 2-3 ದಿನದಲ್ಲಿ ಕೀ ಆನ್ಸರ್ ಬಿಡ್ತಾರೆ. ಕೀ ಆನ್ಸರ್ ಬಿಟ್ಟ ತಕ್ಷಣವೇ ಎಲ್ರಿಗೂ ಕೂಡ ಒಟ್ಟಿಗೆ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ. ಓಕೆ, ಅದರ ಬಗ್ಗೆ ತಲೆ ಕೆಡ್ಸೋಕೆ ಹೋಗ್ಬೇಡ್ರಿ. ರಿಸಲ್ಟ್ ಬಂದಾದ್ಮೇಲೆ ನೀವೇನು ಕಾಲೇಜ್ ಸೆಲೆಕ್ಟ್ ಮಾಡೋದೈತಲ್ಲ, ಅದು ಭಾಳ ಇಂಪಾರ್ಟೆಂಟ್ ಐತಿ. ಕಾಲೇಜನ್ನು ರಾಂಗಾಗಿ ಯಾರೂ ಸೆಲೆಕ್ಟ್ ಮಾಡೋಕೆ ಹೋಗ್ಬೇಡ್ರಿ. ಆಪ್ಷನ್ ಎಂಟ್ರಿ ಮಾಡುವಾಗ ಭಾಳ ಎಚ್ಚರಿಕೆಯಿಂದ ಆಪ್ಷನ್ ಎಂಟ್ರಿ ಮಾಡಿರಿ. ನೀವೊಂದು ಕಾಲೇಜನ್ನು ಸೆಲೆಕ್ಟ್ ಮಾಡಕತ್ತೀರಂದ್ರೆ ಭಾಳ ಯೋಚನೆ ಇಟ್ಕೊಂಡು ಕಾಲೇಜ್ ಸೆಲೆಕ್ಟ್ ಮಾಡಿರಿ. ರಾಂಗ್ ಕಾಲೇಜ್ ಸೆಲೆಕ್ಟ್ ಮಾಡಿರಪ್ಪ ಅಂದ್ರೆ ನೀವು ಅನುಭವಿಸ್ತಿರೋದನ್ನು. ಯಾಕಂದ್ರೆ ಲಕ್ಷಾನುಗಟ್ಟಲೆ ಫೀಸ್ ಕೊಟ್ಟು ಒಂದು ಕಾಲೇಜಿಗೆ ಹೋಗತ್ತೀರಂದ್ರೆ ಆ ಕಾಲೇಜ್ ಬಗ್ಗೆ ಎಲ್ಲ ತಿಳ್ಕೊಂಡು ಕಾಲೇಜನ್ನು ಸೆಲೆಕ್ಟ್ ಮಾಡಬೇಕಾಗಿರ್ತದೆ. ಯಾಕಂದ್ರೆ ಅಲ್ಲಿ ಫ್ಯಾಕಲ್ಟಿ ಡಿಪಾರ್ಟ್ಮೆಂಟ್ ಹೆಂಗೈತಿ, ಪ್ಲೇಸ್ಮೆಂಟ್ ಹೆಂಗಾಗತ್ತೈತಿ, ಏನು ಸರ್ಟಿಫಿಕೇಟ್ ಪ್ರೊವೈಡ್ ಮಾಡ್ತಾರೆ, ಫೀಸ್ ಎಷ್ಟೈತಿ ಎಲ್ಲನೂ ಕೂಡ ನೀವು ತಿಳ್ಕೊಬೇಕಾಗುತ್ತೆ. ಅದಕ್ಕೆ ನಾನು ಹೇಳತ್ತೀನಿ, ಪದೇ ಪದೇ ಹೇಳತ್ತೀನಿ, ರಿಸಲ್ಟ್ ಬಂದಮೇಲೆ ನಿಮ್ಮ ರಿಸಲ್ಟ್ ಒಳಗಡೆ ಯಾವ್ಯಾವ ಕಾಲೇಜ್ ಬರ್ತಾವೆ ಅದನ್ನು ಒಂದು ಲಿಸ್ಟ್ ಔಟ್ ಮಾಡಿಕೊಡ್ರಿ. ಎಲ್ಲ ಕಾಲೇಜ್ ಅಂದ್ರೆ ಆಲ್ ಓವರ್ ಕರ್ನಾಟಕದಲ್ಲಿ ಎಷ್ಟದ ಅಷ್ಟು ಕಾಲೇಜು ಸೆಲೆಕ್ಟ್ ಮಾಡೋದಲ್ಲ. ನೀವು ಪರ್ಟಿಕ್ಯುಲರಾಗಿ ಯಾವ ಪ್ಲೇಸ್ ಒಳಗೆ ಕಾಲೇಜನ್ನು ಮಾಡ್ಬೇಕಂತ ಮಾಡಾಕತ್ತೀರಿ ಆ ಒಂದು ಏರಿಯಾದಲ್ಲಿ ಇರ್ತಕ್ಕಂಥ ಅಥವಾ ಆ ಒಂದು ಊರಿನಲ್ಲಿರ್ತಕ್ಕಂಥ ಕಾಲೇಜ್ಗಳನ್ನು ಲಿಸ್ಟ್ ಔಟ್ ಮಾಡಿಕೊಡ್ರಿ. ಫಾರ್ ಎಕ್ಸಾಂಪಲ್, ನಾನು ಬೆಂಗಳೂರದಾಗ ಕಾಲೇಜ್ ಮಾಡತ್ತೀನಿ ಅಂದ್ರೆ ನನ್ನ ರ್ಯಾಂಕ್ ಒಳಗೆ ಬೆಂಗಳೂರದಾಗ ಎಷ್ಟು ಕಾಲೇಜ್ ಇದಾವೆ ಅಷ್ಟು ಕಾಲೇಜನ್ನು ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಹಂಗೆ ಮಾಡಿಕೊಡ್ರಿ. ಓಕೆ, ಎಲ್ಲ ಕಾಲೇಜ್ ಸೆಲೆಕ್ಟ್ ಮಾಡ್ಕೊಡ್ರಿ ಅಂದರೆ ಫುಲ್ ಎಲ್ಲ ಕರ್ನಾಟಕದ ಎಷ್ಟದ ಅಷ್ಟು ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೊಬೇಡ್ರಿ. ಓಕೆ, ಇದೊಂದು ಕ್ಲಾರಿಫಿಕೇಷನ್ ಇರಲಿ ನಿಮ್ಗೆ. ಅದಾದಮೇಲೆ ಕಾಲೇಜ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೀವು ಕಾಲೇಜಿಗೆ ಹೋಗಿ ಪ್ರತಿಯೊಬ್ಬರು ವಿಸಿಟ್ ಮಾಡಿರಿ. ವಿಸಿಟ್ ಮಾಡಿ ಅಲ್ಲಿ ಫ್ಯಾಕಲ್ಟಿ ಡಿಪಾರ್ಟ್ಮೆಂಟ್ ಹೆಂಗೈತಿ, ಫೀಸ್ ಏನೈತಿ, ಅಲ್ಲಿಂದ ಪ್ಲೇಸ್ಮೆಂಟ್ ಹೆಂಗೈತಿ, ಪ್ರತಿಯೊಂದೂ ಕಾಲೇಜಿಗೆ ಹೋಗಿ ವಿಸಿಟ್ ಮಾಡಿ ಅಲ್ಲಿನೂ ಇನ್ಫಾರ್ಮೇಷನ್ ತೊಗೊಳ್ರಿ. ಮತ್ತು ಆ ಕಾಲೇಜಲ್ಲಿ ಯಾರು ಆಲ್ರೆಡಿ ಅಡ್ಮಿಷನ್ ತೊಗೊಂಡು ಸ್ಟಡಿ ಮಾಡತ್ತಾರಲ್ಲ ಅವರಿಂದನೂ ಒಂದು ಇನ್ಫಾರ್ಮೇಷನ್ನ ತೊಗೊಳ್ರಿ. ಹೌದಾ, ಅದರಿಂದ ನಿಮಗೆ ಭಾಳ ಹೆಲ್ಪ್ ಆಗುತ್ತೆ ಮುಂದೆ. ಅದಕ್ಕೋಸ್ಕರ, ಯಾಕಂದ್ರೆ ಲಕ್ಷಾನುಗಟ್ಟಲೆ ಫೀಸ್ ಕೊಟ್ಟು ಹೋಗತ್ತೆ ಅಂದ್ರೆ ಅಲ್ಲಿ ಪ್ಲೇಸ್ಮೆಂಟ್ ಇರಲಿಕ್ಕಪ್ಪ ಅಂದ್ರೆ ಆ ಕಾಲೇಜಿಗೆ ಅಡ್ಮಿಷನ್ ಮಾಡಿ ಏನು ಮಾಡಬೇಕಾಗಿದೆ, ಹೌದಲ್ಲ. ಅದಕ್ಕೋಸ್ಕರ ಯಾರೂ ಅಡ್ಮಿಷನ್ ಮಾಡೋಕ್ಕಿಂತ ಮುಂಚೆ ಅಥವಾ ಆಪ್ಷನ್ ಎಂಟ್ರಿ ಮಾಡೋಕ್ಕಿಂತ ಮುಂಚೆ ಕಾಲೇಜನ್ನು ಸೆಲೆಕ್ಟ್ ಮಾಡೋಕ್ಕಿಂತ ಮುಂಚೆ ಆ ಒಂದು ಕಾಲೇಜಿನ ವೆಬ್ಸೈಟನ್ನು ನೋಡಿ ಅಲ್ಲೆಲ್ಲ ಪ್ಲೇಸ್ಮೆಂಟ್ 100% ಪ್ಲೇಸ್ಮೆಂಟ್ ಅಂತ ಕೊಟ್ಟಿರ್ತಾರೆ. ಬಟ್ ಅದೇ ರೀತಿ ಯಾವುದೇ ರೀತಿ ಇರೋದಿಲ್ಲ ಅಲ್ಲಿ ಕಾಲೇಜಲ್ಲಿ. ಅದಕ್ಕೋಸ್ಕರ ರಿಸಲ್ಟ್ ಬಂದ ಮೇಲೆ ನೀವೇನು ಮಾಡಿರಿ, ಕಾಲೇಜಿಗೆ ಹೋಗಿ ವಿಸಿಟ್ ಮಾಡಿರಿ. ವಿಸಿಟ್ ಮಾಡಿ ಎಲ್ಲ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿದಾದಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡಿರಿ. ಹೌದಾ. ಓಕೆ, ಥ್ಯಾಂಕ್ ಯು. ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿತ್ತು ಅಂದರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಇನ್ನೂ ಏನೇ ಇನ್ಫಾರ್ಮೇಷನ್ ಬೇಕಾಗಿದ್ದರೂ ಅಥವಾ KU ಅಥಾರಿಟಿಯಿಂದ ಯಾವುದೇ ಒಂದು ಅಪ್ಡೇಟ್ ಬಂದರೂ ಕೂಡ ನಾನು ಅಪ್ಡೇಟನ್ನು ಕೊಡ್ತಾ ಇರ್ತೀನಿ ಈ ಒಂದು ಚಾನಲಲ್ಲಿ. ಮತ್ತು ಇನ್ನೂ ಏನಾದರೂ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಈ ಒಂದು ವಿಡಿಯೋ ಕೆಳಗಡೆ ನನ್ನ ಒಂದು ವಾಟ್ಸಪ್ ಗ್ರೂಪ್ ಲಿಂಕನ್ನು ಹಾಕಿರ್ತೀನಿ. ಆ ಒಂದು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಅಲ್ಲಿ ಎಲ್ಲ MBA ಮತ್ತು MCA ಸ್ಟೂಡೆಂಟ್ಸು ಇದ್ದಾರೆ ಆ ಒಂದು ವಾಟ್ಸಪ್ ಗ್ರೂಪಲ್ಲಿ. ಅಲ್ಲಿ ನಿಮಗೆಲ್ಲ ಮಾಹಿತಿ ಮತ್ತು ಅಪ್ಡೇಟ್ ಕೂಡ ಬೇಗ ಗೊತ್ತಾಗುತ್ತೆ. ಥ್ಯಾಂಕ್ ಯು.